ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ರೇಸ್ ಕೋರ್ಸ್ ಅಥವಾ ಟರ್ಫ್ ಕ್ಲಬ್ ಇನ್ಮುಂದೆ ಈ ಸ್ಥಳದಲ್ಲಿ ಇರೋದಿಲ್ಲ. ಯಾಕಂದ್ರೆ ರೇಸ್ ಕೋರ್ಸ್ ಸದ್ಯ ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಲಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನಿಂದ ತುಮಕೂರಿಗೆ ರೇಸ್ ಕೋರ್ಸ್ ಶಿಫ್ಟ್ ಮಾಡೋದಕ್ಕೆ ನಿರ್ಧರಿಸಿದ್ದಾಗಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ತುಮಕೂರಿಗೆ ಶಿಫ್ಟ್ ಮಾಡೋದಕ್ಕೆ 2 ವರ್ಷ ಕಾಲಾವಕಾಶವನ್ನ ಕೊಡಲಾಗಿದ್ದು 29 ವರ್ಷಕ್ಕೆ ಜಾಗ ಲೀಸ್ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬೆಂಗಳೂರು ಟರ್ಫ್ ಕ್ಲಬ್ನವರಿಗೆ ಕುಣಿಗಲ್ ಸ್ಟಡ್ ಫಾರಂನ 101.24 ಎಕರೆ ಮತ್ತು ಬೆಂಗಳೂರು ಹಾಸನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ 8.36 ಎಕರೆ ಜಮೀನು ಸೇರಿದಂತೆ 110.20 ಎಕರೆಯನ್ನ ಮಾರ್ಗಸೂಚಿ ದರದ ಶೇಕಡ 2.5% ವಾರ್ಷಿಕ ಬಾಡಿಗೆ ಆಧಾರದ ಮೇಲೆ 29 ವರ್ಷಗಳ ಅವಧಿಗೆ ಗುತ್ತಿಗೆಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. 2 ವರ್ಷದ ಒಳಗಾಗಿ ಕುಣಿಗಲ್ಗೆ ಸ್ಥಳಾಂತರ ಮಾಡೋದಕ್ಕೆ ಟರ್ಫ್ ಕ್ಲಬ್ ಮಂಡಳಿ ಒಪ್ಪಿಗೆಯನ್ನ ಕೊಟ್ಟಿದೆ ಅಂತ ಹೇಳಿ ತಿಳಿದು ಬಂದಿದೆ. 1923ರ ಸೆಪ್ಟೆಂಬರ್ 9ರಂದು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಮೈಸೂರಿನ ರಾಜರು 83.14 ಎಕರೆ ಜಾಗವನ್ನ ಕುದುರೆ ಓಟದ ಸ್ಪರ್ಧೆ ಹಾಗೂ ತರಬೇತಿಗೆ ಅಂತ ಹೇಳಿ ಕೊಟ್ಟಿದ್ರು. ಬಳಿಕ ಅದು ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಇದೀಗ ಟರ್ಫ್ ಕ್ಲಬ್ ಸ್ಥಳಾಂತರದ ಬಳಿಕ ಈ ಜಾಗವನ್ನ ಹಸಿರು ಪ್ರದೇಶವಾಗಿ ಅಭಿವೃದ್ಧಿಯನ್ನ ಮಾಡಲಾಗುತ್ತೆ. ಬೆಂಗಳೂರು ಟರ್ಫ್ ಕ್ಲಬ್ಗೆ ನೀಡಿದ 83.14 ಎಕರೆ ಜಮೀನಿಗೆ 2010ರ ಜನವರಿ 1ರಿಂದ ಬಾಡಿಗೆ ದರ ಪರಿಷ್ಕರಣೆ ಆಗಿರಲಿಲ್ಲ. ಈ ಬಗ್ಗೆ ಆಡಿಟ್ ಆಕ್ಷೇಪಣೆ ವ್ಯಕ್ತವಾಗಿದೆ. ಹೀಗಾಗಿ 2010ರಿಂದ ಅನ್ವಯ ಆಗುವಂತೆ ಆಯಾ ಸಾಲಿನ ಆದಾಯದ ಶೇಕಡ 2% ಬಾಡಿಗೆ ದರವಾಗಿ ವಸೂಲಿ ಮಾಡೋದಕ್ಕೆ ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಿದೆ. 2009ರವರೆಗೆ ವಾರ್ಷಿಕ 25.94 ಲಕ್ಷ ರೂಪಾಯಿ ಮಾತ್ರ ಪಾವತಿಸಿಯಾಗಿತ್ತು. ಬಳಿಕ ಪರಿಷ್ಕರಣೆ ಆಗದೆ ಅಷ್ಟೇ ಮೊತ್ತ ಪಾವತಿಯಾಗ್ತಾ ಇದ್ದು ಲೋಕೋಪಯೋಗಿ ಇಲಾಖೆ ಹಾಗೆ ಸರ್ಕಾರಕ್ಕೆ ನಷ್ಟ ಉಂಟಾಗಿದೆ. 2010ರಿಂದ 2021ರವರೆಗೆ ವಾರ್ಷಿಕ ಆದಾಯದ ಶೇಕಡ 2% ಅಂತ ಹೇಳಿದ್ರು ಕೂಡ ವಾರ್ಷಿಕ 39.45 ಕೋಟಿ ರೂಪಾಯಿ ಪಾವತಿ ಮಾಡಬೇಕಾಗಿತ್ತು. ಹೀಗಾಗಿ ಆದಾಯದ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ ಶೇಕಡ 2% ಬಾಡಿಗೆ ದರ ಸಂಗ್ರಹಿಸುವುದಕ್ಕೆ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಬೆಂಗಳೂರು ಟರ್ಫ್ ಕ್ಲಬ್ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಇರೋದರಿಂದಾಗಿ ಸಂಚಾರ ದಟ್ಟಣೆಗೆ ಕಾರಣ ಆಗ್ತಾ ಇದೆ. ಕುಣಿಗಲಲ್ಲಿ 1992ರಿಂದ ಈಗಾಗಲೇ ಕುಣಿಗಲ್ ಸ್ಟಡ್ ಹೆಸರಿನಲ್ಲಿ ಖಾಸಗಿ ಸಂಸ್ಥೆಯು ರೇಸ್ ಕೋರ್ಸ್ ಅನ್ನ ನಡೆಸ್ತಾ ಇದ್ದು ಎಲ್ಲ ಮೂಲಸೌಕರ್ಯಗಳು ಕೂಡ ಇದೆ. ಜೊತೆಗೆ ಸಂಚಾರ ದಟ್ಟಣೆ ಸಮಸ್ಯೆ ಕೂಡ ಇರೋದಿಲ್ಲ. ಹೀಗಾಗಿ ಸ್ಥಳಾಂತರವನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರ ಸರ್ಕಾರದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.